ಎಲ್ಲರಿಗೂ ನಮಸ್ಕಾರ. ಈ ಉದ್ದಾಲಕನನ್ನು ಕೃಷ್ಣ ಕರ್ಕೊಂಡು ಬರ್ತಾನ. ಕೃಷ್ಣನ ಕೃಪೆಯಿಂದ ಉದ್ದಾಲಕ ಏನಂತಂದ್ರೆ ಉದ್ಧಾರ ಆಗ್ತಾನೆ. ಮುಂದೆ ಅವರೆಲ್ಲರೂ ಶೌಬರಿ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಚಂಡಿ ನಿಂತಿರ್ತಾಳೆ. ಉದ್ದಾಲಕ ಭಾಳ ಖುಷಿ ಆಕೈತೆ ಅವಳನ್ನು ನೋಡಿ. ಆಗ ಅರ್ಜುನ ಕೇಳ್ತಾನ, ಅಲ್ಲ ಉದ್ದಾಲಕ, ನೀವು ನಿಮ್ಮ ಹೆಂಡತಿ ತಪ್ಪು ಮಾಡಿದ್ಲು, ಕೊನೆಯವರೆಗೂ ಆಕೆ ಚೆನ್ನಾಗಿ ಕಾರ್ಯವನ್ನು ಮಾಡಿ ಕೊನೆಗೆ ಆಕೆ ತಪ್ಪು ಮಾಡಿದ ಕೂಡಲೇ ನೀವು ಅವಳಿಗೆ ಶಾಪವನ್ನು ಕೊಟ್ರಿ. ಆದರೆ ನೀವು ಯಾಕೆ ಈ ರೀತಿ ರಸ್ತೆ ಅಡ್ಡವಾಗಿ ಮಲ್ಕೊಂಡಿದ್ರಿ? ನೀವು ಎಷ್ಟೋ ವರ್ಷಗಳಿಂದ ನೀವು ಮಲ್ಕೊಂಡಿರಿ ಅಂತಂದು ಹೇಳಿ ಅನ್ನಿಸ್ತೈತಿ. ನೀವ್ಯಾಕೆ ಶಿಕ್ಷೆಯನ್ನು ಅನುಭವಿಸಕತ್ತೀರಿ ಅಂದ ಕೂಡಲೇ ಆ ಉದ್ದಾಲಕ ಹೇಳ್ತಾನೆ, ಇಲ್ಲ, ನನ್ನ ಹೆಂಡತಿ ಚಂಡಿ ನನ್ನ ಅನುರೂಪದಂಥ ಹೆಂಡತಿಯಾಗಿದ್ಲಕ್ಕೆ. ಅವಳು ಆ ಒಂದೇ ಒಂದು ಅವಳಲ್ಲಿರುವಂಥ ಗುಣ, ವಿರುದ್ಧವಾಗಿ ಮಾಡೋದು ಒಂದು ಗುಣ ಬಿಟ್ಟರು ಉಳಿದಂಥ ಎಲ್ಲ ಕೆಲಸಗಳನ್ನು ನಿಷ್ಠೆಯಿಂದ ಮಾಡ್ತಿದ್ಲು. ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ಲು. ಆಕಿನ ಬಿಟ್ಟರೆ ನನಗೆ ಇರೋಕ್ಕಾಗೋದಿಲ್ಲ ಅನ್ನೋಷ್ಟು ಒಂದು ಪ್ರೀತಿ ಬಾಂಧವ್ಯದಿಂದ ನಾವಿಬ್ಬರೂ ಇರ್ತಾ ಇದ್ವಿ. ಆದರೆ ಆಕೆ ಮಾಡಿದಂಥ ಒಂದು ತಪ್ಪಿನಿಂದ ನಾ ಅವಳಿಗೆ ಶಾಪವನ್ನು ಕೊಟ್ಟುಬಿಟ್ಟೆ. ನಾ ಎಷ್ಟೋ ವರ್ಷ ಶೌಬರಿ ಮಹರ್ಷಿಗಳ ಜೊತೆಗೆ ತಪಸ್ಸನ್ನು ಮಾಡೀನಿ. ಆದರೂ ನನ್ನ ಕೋಪವನ್ನು ನಾನು ನಿಗ್ರಹ ಮಾಡ್ಕೊಳಕ್ಕಾಗಲಿಲ್ಲ. ನನಗೊಂದು ಸ್ವಲ್ಪ ಸೈರಣೆ ಅನ್ನೋದೇ ಬರಲಿಲ್ಲ. ಅಕ್ಕಿ ಶಾಪ ಕೊಟ್ಬಿಟ್ಟೆ ನಾನು. ಅಕ್ಕಿ ಬಂಡೆಗಲ್ಲಾದ್ಲು. ಅದ್ರ ಮೇಲೆ ಎಲ್ಲ ಎಷ್ಟೋ ಜನ ತುಳ್ಕೊಂಡು ಹೋಗ್ತಿದ್ರು. ಮಳೆ, ಗಾಳಿ, ಚಳಿ ಎಲ್ಲವನ್ನೂ ಸಹನ ಮಾಡಿಕೊಂಡು ಆಕೆ ಇಷ್ಟು ವರ್ಷ ಬಂಡೆಗಲ್ಗತ್ತಲೆ ಬಿದ್ದಾಳಾಕೆ. ಅದಕ್ಕೆ ನನಗೂ ನನ್ನ ಜೀವನದ ಮೇಲೆ ನನ್ನ ಮೇಲೇ ನನಗೆ ಸಿಟ್ಟು ಬಂತು. ಅವಳು ಮಾಡೋಂಥ ಒಂದು ಸಣ್ಣ ತಪ್ಪಿನಿಂದ ಇಷ್ಟು ದೊಡ್ಡ ಶಿಕ್ಷೆಯನ್ನು ನಾನು ಅವಳಿಗೆ ಕೊಟ್ಟೇನೆ. ನಾನು ಆಕೆ ಜೋಡಿ ಶಿಕ್ಷೆಯನ್ನು ಅನುಭವಿಸ್ಬೇಕು ಅಂಥೇಳಿ ನಾ ದಾರಿಗೆ ಅಡ್ಡವಾಗಿ ಬಿದ್ದುಬಿಟ್ಟೆ ನಾನು. ಎಷ್ಟೋ ಜನ ಮೊದಲು ಬೇರೆ ಕಡೆಯಿಂದ ಹಾದು ಹೋಗ್ತಿದ್ರು ನಾ ಮಲ್ಕೊಂಡದಕ್ಕೆ. ಆದರೆ ಎಷ್ಟೋ ವರ್ಷಗಳಾತ ಆಕಿನೂ ಹಂಗೆ ಬಿದ್ದಾಳ, ನಾನು ಹಿಂಗೆ ಬಿದ್ದೇನೆ. ಕ್ರಮೇಣ ನಮ್ಮ ಮೇಲೆ ಎಲ್ಲ ಮಣ್ಣು, ಆ ನಂತರ ಈ ನೀರು, ರಾಡಿ ಎಲ್ಲ ಇದನ್ನಾಯಿತು. ಆ ಜನರು ನಾವು ಅದೇ ಅನ್ನೋದನ್ನ ಮರೆತು ಬಿಟ್ರು. ನಮ್ಮನ್ನು ತುಳ್ಕೊಂಡು ಎಲ್ಲ ಅಡ್ಡಾಡಕತ್ತರು. ನಾನು ಅದನ್ನೆಲ್ಲ ಸಹನ ಮಾಡ್ಕೊಂಡು ಬಂದೆ. ಮಳೆ, ಗಾಳಿ, ಚಳಿ ಎಲ್ಲವನ್ನೂ ನಾನು ಸಹನ ಮಾಡ್ಕೊಂಡು ಬಂದೆ. ನನ್ನ ಹೆಂಡತಿಗೆ ಯಾವಾಗ ಮುಕ್ತಿ ಸಿಗ್ತೈತಿ ಆವಾಗ ನಾನು ಮುಕ್ತಿಯನ್ನು ಪಡಿಬೇಕು ಅಂತಂದೇಳಿ ನಾನು ನಿರ್ಧಾರ ಮಾಡಿಕೊಂಡೆ. ಅದಕ್ಕಾಗಿ ನಾನು ಆ ರೀತಿ ಶಿಕ್ಷೆಯನ್ನು ಅವಳ ಜೊತೆ ಅನುಭವಿಸಿದೆ ಅಂತಂದು ಹೇಳಿ ಉದ್ದಾಲಕ ಇದ್ದಂಗೆ ಹೇಳ್ತಾನೆ. ಆ ಶೌಬರಿ ಮಹರ್ಷಿಗಳಂತಾರೆ, ನೀವು ಎಷ್ಟೋ ವರ್ಷ ಆಯ್ತು ನೀವು ಹಿಂಗೆ ಬಿದ್ದು ಶಿಕ್ಷೆನ ಅನುಭವಿಸಿದ್ರಿ. ನೀವು ಇನ್ನು ಮೇಲೆ ನೀವು ಮುಕ್ತ ಆಗಿರಿ, ಮುಕ್ತಿಯನ್ನು ಹೊಂದಿರಿ ಆ ಶಿಕ್ಷೆಯಿಂದ. ಇಬ್ಬರೂ ಕೂಡಿ ಸುಖ ಸಂಸಾರವನ್ನು ಮಾಡಿರಿ ಅಂತಂದೇಳಿ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಆ ನಂತರ ಆ ಮಹರ್ಷಿಗಳ ಆಶ್ರಮದಲ್ಲಿ ಸ್ವಲ್ಪ ಹೊತ್ತು ಅವರು ವಿಶ್ರಾಂತಿಯನ್ನು ತಗೋತಾರೆ. ತಗೊಂಡು ಅವರು ಮುಂದೆ ಮತ್ತು ತಮ್ಮ ಪಯಣವನ್ನು ಮುಂದುವರಿಸ್ತಾರೆ. ಮುಂದೆ ಆ ಒಂದು ಕುದುರೆ ಹಂಗೆ ಅದು ಬರ್ತಾ ಏನಾಗ್ತೈತಿ ಅಂದರೆ ಒಂದು ಪ್ರದೇಶವನ್ನು ಪ್ರವೇಶ ಮಾಡ್ತೈತಿ. ಅದು ಪ್ರಮೀಳಾ ರಾಜ್ಯ. ಪ್ರಮೀಳಾ ರಾಜ್ಯ ಅಂತಂದ್ರೆ ಹೆಣ್ಣು ಮಕ್ಕಳೇ ನಡೆಸುವಂಥ ಒಂದು ರಾಜ್ಯ. ಅಲ್ಲಿ ಯಾರೂ ಗಂಡಸರನ್ನವರು ಇರೋದಿಲ್ಲ. ಆಮೇಲೆ ಅಲ್ಲಿ ಪ್ರಮೀಳಾ ರಾಜ್ಯ ಇರೋದಕ್ಕೂ ಒಂದು ಸಣ್ಣ ಕಥೆ ಐತಿ. ಹಿಂದೆ ಆ ಪ್ರದೇಶದೊಳಗೆ ಪಾರ್ವತಿ ಇದ್ದಾಕಿ ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಒಬ್ಬ ರಾಕ್ಷಸ ಅವಳಿಗೆ ಬಹಳ ಕಿರುಕುಳವನ್ನು ಕೊಡಕ್ಕೆ ಶುರು ಮಾಡ್ತಾನೆ. ಅವಳು ಎಷ್ಟೋ ಸಲ ಅವನು ತಿಳಿಸಿ ಹೇಳ್ತಾಳೆ, ಕೇಳುವುದನ್ನ ಇಲ್ಲ. ಅವಳಿಗೆ ಅತ್ಯಂತ ಕಿರುಕುಳವನ್ನು ಕೊಡಕ್ಕೆ ಶುರು ಮಾಡ್ತಾನೆ. ಸಿಟ್ಟಿಗೆದ್ದಂಥ ಪಾರ್ವತಿ ಏನು ಮಾಡ್ತಾಳೆ ಅಂದ್ರೆ ಅವನನ್ನು ಸುಟ್ಟು ಬೂದಿ ಮಾಡಿಬಿಡ್ತಾಳೆ. ಆಮೇಲೆ ಹೇಳ್ತಾಳೆ, ನಾನು ತಪಸ್ಸು ಮಾಡಾಕತ್ತೀನಿ. ಈ ಸುತ್ತಮುತ್ತ ಇಷ್ಟು ದೂರ ಪ್ರದೇಶದೊಳಗೆ ಯಾರೂ ಗಂಡಸರನ್ನವರು ಕಾಲಿಡುವಂಗಿಲ್ಲ ಅಂತಂದು ಹೇಳಿ ಆಕೆ ಆ ಪ್ರದೇಶಕ್ಕೆ ಶಾಪವನ್ನು ಕೊಟ್ಬಿಡ್ತಾಳೆ. ಹೀಗಾಗಿ ಅಲ್ಲಿ ಯಾರೂ ಗಂಡಸರನ್ನವ್ರು ಹೋಗ್ತಿರೋದಿಲ್ಲ. ಒಂದು ಪ್ರಮೀಳಾ ರಾಜ್ಯನ ಅಲ್ಲಿ ತಯಾರಾಗಿಬಿಟ್ಟಿರ್ತೈತಿ. ಆ ನಾಯಕಿನ ಆ ರಾಜ್ಯದ ಒಡತಿನೇ ಪ್ರಮೀಳೆ. ಭಾಳ ಬಲಾಢ್ಯರಿರ್ತಾರೆ ಅವರು. ಎಲ್ಲ ಹೆಣ್ಮಕ್ಳು ಇರ್ತಾರೆ, ಖರೆ ಎಲ್ಲ ಕೆಲಸವನ್ನು ತಾವೇ ಮಾಡ್ತಿರ್ತಾರೆ. ದೊಡ್ಡ ಸೈನ್ಯವನ್ನು ಕಟ್ಟಿರ್ತಾಳೆ ಆಕೆ. ಬಲಾಢ್ಯವಂತ ಸೈನ್ಯವನ್ನು ಕಟ್ಟಿರ್ತಾಳೆ. ಆಕೆ ಏನು ಮಾಡ್ತಾಳೆ ಅಂದರೆ ಅಶ್ವಮೇಧ ಕುದುರೆ ಅವಳ ಪ್ರದೇಶವನ್ನು ಪ್ರವೇಶ ಮಾಡಿದ ಕೂಡಲೇ ಅವಳ ಒಂದು ಸೈನಿಕರು
ಅದನ್ನು ಕಟ್ಟಿಬಿಡ್ತಾರೆ ಕುದುರೆಯನ್ನು ಕಟ್ಟಿದ ಕೂಡಲೇ ಅದು ಗುರ್ತಾಕೈತಿ ಇವ್ರಿಗೆ ಅದು ಪ್ರಮಿಳಾ ರಾಜ್ಯ ಐತಿ ಅಂತಂದು ಹೇಳಿ ಅರ್ಜುನ ಚಿಂತಾಕ್ರಾಂತನಾಕನ. ಏನು ಮಾಡೋದು ಇನ್ನು ಈ ಹೆಣ್ಣುಮಕ್ಕಳ ಜೋಡಿ ಹೆಂಗೆ ಯುದ್ಧ ಮಾಡೋದು ಅಂದ್ಕೊಳ್ಳೆ ಕೃಷ್ಣ ಅದಕ್ಕೊಂದು ಉಪಾಯವನ್ನು ಹೇಳ್ತಾನೆ. ಅವ್ನ ಯುದ್ಧ ಅರ್ಜುನ ಬೇಡ ಇರ್ತೈತಿ. ನಿನಗೆ ಯುದ್ಧ ಬೇಡ ಅಂತಂದ್ರೆ ಆ ಪ್ರಮಿಳೆಯನ್ನು ನೀ ಮದುವೆ ಆಗು ಅಂತಂದು ಹೇಳಿ ಕೃಷ್ಣ ಇದ್ದ ಒಂದು ಸಲಹೆಯನ್ನು ಕೊಡ್ತಾನೆ. ಆವಾಗ ಅರ್ಜುನ ಒಪ್ಪೋದಿಲ್ಲ. ಆದರೆ ಏನು ಹೇಳ್ತಾನೆ ಅಂದ್ರೆ ಕೃಷ್ಣ ಅವ್ರ ಜೊತೆ ಯುದ್ಧ ಬೇಡ ಅಂದರೆ ಇದೊಂದೇ ಪರಿಹಾರ ಐತಿ, ಏನು ಯೋಚನೆ ಮಾಡು ಅಂತ ಹೇಳ್ತಾನೆ. ಅರ್ಜುನ ಮುಂದೆ ಯಾವ ನಿರ್ಣಯವನ್ನು ತಗೊಂಡ ಅಂತ ಮುಂದಿನ ಕಥೆಯೊಳಗೆ ನಾ ಹೇಳ್ತಾನೆ.